ನನ್ನ ಮಗ ರೈತ ಅಂತ ಹೆಂಗ್ ಕೊಡ್ತಿಲ್ವ ಅವರು? ಹೌದಮ್ಮ, ರೈತ ಅಂತಾನೆ ಕೊಡ್ತಿಲ್ಲ. 3 ಎಕರೆ ಅಡಿಕೆ ತೋಟ ಐತಿ. ಏನಿಲ್ಲ ಅಂದ್ರೂ ಒಂದ್ ವರ್ಷಕ್ಕೆ 15-20 ಲಕ್ಷ ಆದಾಯ ಐತೆ. ಅಂದ್ರೂ ಕೊಡಲ್ಲಮ್ಮ, ಹುಡುಗ ನೌಕರಿಲೇ ಇರ್ಬೇಕಂತೆ. 8-10 ಎಕರೆ ತೋಟ ಕಂಪಲ್ಸರಿ ಇರ್ಬೇಕು ಅಂತಾರೆ. ನಾವೇನ್ ಮಾಡ್ಲಿ? ಅಲ್ಲ, ರೈತ ಬೇಡ ಆದ್ಮೇಲೆ 8-10 ಎಕರೆ ತೋಟ ತಗೊಂಡು ಏನ್ ಮಾಡ್ತಾರ ಅವರು? 8-10 ಎಕರೆ ಅನ್ನೋದು ಸೆಕ್ಯೂರಿಟಿ ಆಪ್ಷನ್ ಕಣಮ್ಮ. ಅದು ಬಿಡಿ, ನಿಮ್ಮ ಮಗಳಿಗೆ ಒಳ್ಳೆ ಸಂಬಂಧ ಇದೆ. ಹೌದಾ? ಹುಡುಗ ಏನ್ ಕೆಲಸ ಮಾಡ್ತಾನೆ? ಆದ್ರೆ ಹುಡುಗ ರೈತ ಕಣಮ್ಮ. ಹುಡುಗ ಯಾವ್ದಾದ್ರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತಿತ್ತು. ಯಾಕಮ್ಮ? ಇರೋದು ಒಬ್ಳೇ ಮಗಳು. ಈ ರೈತ, ಈ ವ್ಯವಸಾಯ ಇವೆಲ್ಲ ಸಾಕು. ನನ್ನ ಮಗಳಿಗೆ ನೌಕರಿ ಇರೋ ಹುಡುಗನ್ ನೋಡು. ಅಲ್ಲ ಕಣಮ್ಮ, ನಿನ್ನ ಮಗ ಏನೋ ರೈತ, ಅವನಿಗೆ ಮಾತ್ರ ಬೇಕು. ಆದರೆ ಬೇರೆಯವ್ರ ಮನೆ ರೈತರಿಗೆ ನಿನ್ನ ಮಗಳು ನೀನು ಕೊಡಕ್ತಾ ಇರಲಿಲ್ಲ. ಇದ್ಯಾವ ಸೀಮೆ ನ್ಯಾಯನಮ್ಮ? ಈ ವ್ಯವಸಾಯ ಅನ್ನೋದು ನಮಗೆ ಕೊನೆ ಆಗ್ಬಿಡಿ. ಇನ್ಮೇಲೆ ನನ್ನ ಮಾತ್ರ ಹುಡುಗನ್ ನೋಡು ಹುಡುಗಿ ನೋಡು ಅಂತ ಕರಿಬೇಡ್ರಿ ಕಣಮ್ಮೋ. ನಾನಿನ್ ಬರ್ತೀನಿ.